ಪಾಕ್ ಡ್ರೋನ್ ದಾಳಿಗೆ ಭಾರತ ತಿರುಗೇಟನ್ನು ಕೊಟ್ಟಿದೆ. ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ. ಭಾರತೀಯ ಸೇನೆಯಿಂದ ವಿಡಿಯೋ ಬಿಡುಗಡೆ ಆಗಿದೆ. ಭಾರತೀಯ ಸೇನೆ ವಿಡಿಯೋ ಬಿಡುಗಡೆಯನ್ನ ಮಾಡಿದೆ. ಡ್ರೋನ್ ದಾಳಿಗೆ ಸಂಬಂಧಪಟ್ಟ ಹಾಗೆ ನಾವು ತಿರುಗೇಟನ್ನು ಕೊಟ್ಟಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ವಿಡಿಯೋ ಬಿಡುಗಡೆ ಮಾಡಿದೆ. ಪಾಕ್ ಡ್ರೋನ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ವಿಡಿಯೋ ಬಿಡುಗಡೆ ಮಾಡಿದೆ. ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಸುಮಾರು 50 ಡ್ರೋನ್ಗಳನ್ನು ನಾವು ನಿನ್ನೆ ಧ್ವಂಸ ಮಾಡಿದ್ದೀವಿ. ಭಾರತದ ಮೇಲೆ ದಾಳಿಗೆ ಯತ್ನಿಸಿದಂತಹ ಪಾಕಿಸ್ತಾನದ 50 ಡ್ರೋನ್ಗಳನ್ನು ನಾವು ನಿನ್ನೆ ಧ್ವಂಸಗೊಳಿಸಿದ್ದೀವಿ. ಜಮ್ಮು ಕಾಶ್ಮೀರದ ಲೇಹ್ನಿಂದ ಗುಜರಾತ್ನ ಭುಜ್ವರೆಗೂ ಕೂಡ ಪಾಕಿಸ್ತಾನ ನಿನ್ನೆ ಸುಮಾರು 50 ಡ್ರೋನ್ಗಳನ್ನು ಬಳಸಿ ನಿನ್ನೆ ಅಟ್ಯಾಕಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಭಾರತದ ಕ್ಷಿಪಣಿ ಪ್ರತಿರೋಧ ವ್ಯವಸ್ಥೆ ಮತ್ತು ಡ್ರೋನ್ ಪ್ರತಿರೋಧ ವ್ಯವಸ್ಥೆ, ಆಂಟಿ ಮಿಸೈಲ್ ಸಿಸ್ಟಮ್ಗಳು ಇವುಗಳನ್ನು ಬಳಸಿ ನಾವು ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೀವಿ. ಇದು ವಿಡಿಯೋ ಏನು ಕಾಣಿಸ್ತಾ ಇದೆ, ವಿಂಡೋದಲ್ಲಿ ಏನು ವಿಡಿಯೋ ಕಾಣಿಸ್ತಾ ಇದೆ, ಅದು ನಾವು ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಿರುವಂತಹ ವಿಡಿಯೋವನ್ನು ನೀವು ಈಗ ಗಮನಿಸ್ತಾ ಇರಬಹುದು. ಇದು ನಿನ್ನೆ ರಾತ್ರಿ ನಡೆದಿರುವಂತಹ ಪ್ರತಿ ಕಾರ್ಯಾಚರಣೆಯ ವಿಡಿಯೋಗಳು. ಇವೆಲ್ಲವೂ ಕೂಡ ಪಾಕಿಸ್ತಾನ ನಡೆಸಿರುವಂತಹ ದಾಳಿಗೆ ಪ್ರತಿಯಾಗಿ ಭಾರತದ ಸೇನೆ ಹೇಗೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸುತ್ತೆ ಎನ್ನುವಂಥ ವಿಡಿಯೋವನ್ನು ನೀವೀಗ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ನಿನ್ನೆ ಪಾಕಿಸ್ತಾನದ 3 ಯುದ್ಧ ವಿಮಾನಗಳನ್ನು ಕೂಡ ನಾವು ಹೊಡೆದುರುಳಿಸಿದ್ದೀವಿ. ಇವತ್ತು ಬೆಳಗ್ಗೆ 10 ಗಂಟೆಗೆ ಅಧಿಕೃತ ಸ್ಟೇಟ್ಮೆಂಟ್ ಬರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯ ಜಂಟಿಯಾಗಿ ಬಿಡುಗಡೆ ಮಾಡುತ್ತೆ. ದೇಶದ ಜನಕ್ಕೆ ಪಿನ್ ಟು ಪಿನ್ ಅಪ್ಡೇಟ್ ಮಾಹಿತಿಯನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು. ಮೊನ್ನೆ ಸರ್ಜಿಕಲ್ ದಾಳಿಯ ಬಗ್ಗೆ ಸುದೀರ್ಘ ಸುದ್ದಿಗೋಷ್ಠಿಯನ್ನು ನಡೆಸಿ ಅದರಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದ್ದೀವಿ, ದಾಳಿ ಇಂಪ್ಯಾಕ್ಟ್ ಏನಾಯಿತು, ಜೊತೆಗೆ ದಾಳಿಗೆ ಸಂಬಂಧಪಟ್ಟಂತಹ ಬಿಫೋರ್ ಮತ್ತು ಆಫ್ಟರ್ ಅಂದರೆ ದಾಳಿಗೂ ಮೊದಲು ಮತ್ತು ದಾಳಿಯ ನಂತರ ಸ್ಯಾಟಲೈಟ್ ಇಮೇಜನ್ನು